ನಮಸ್ತೆ ವೀಕ್ಷಕರೇ, ನಾನು ಇವತ್ತು ನಿಮ್ಮ ಹತ್ರ ಒಂದು ಹೊಸ ವಿಚಾರವನ್ನು ಮಾತಾಡಲು ಬಯಸುತ್ತಿದ್ದೇನೆ. ಏನಂದ್ರೆ ಈ ಬೇಸಿಗೆ ಕಾಲದಲ್ಲಿ ಮಕ್ಕಳು, ದೊಡ್ಡವರು, ಚಿಕ್ಕವರೆಲ್ಲ ತಂಪು ಪಾನೀಯಕ್ಕೆ ತುಂಬಾ ಆಸೆ ಬೀಳ್ತಾರೆ. ಕೋಲ್ಡ್ ಇರ್ತದಲ್ಲ, ಬೇಸಿಗೆ ನೀರು ತಾಗೋಕೆ ತಂಪು ಪಾನೀಯಗಳನ್ನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ಇಲ್ಲೊಂದು ಘಟನೆ ನಡೆದಿರೋದು ನಿಜಕ್ಕೂ ನನಗಂತೂ ತುಂಬಾ ಬೇಸರವಾಗಿದೆ. ಎಲ್ಲಿ ಅಂದ್ರೆ ದಾವಸ್ಪೇಟೆ ಲಿಮಿಟಲ್ಲಿ ದಾವಸ್ಪೇಟೆ ಸ್ಟೇಷನ್ ಮುಂದ್ಗಡೆ ಒಂದು ಸಮೀವುಲ್ಲಾ ಎಂಬುವರ ಒಂದು ಐಸ್ ಕ್ಯಾಂಡಿ ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿ ನೀವು ನೋಡ್ಬೇಕು ಹೇಗಿದೆ ಅಂತ. ಪಾಚಿ ಕೆಮಿಕಲ್ ನನ್ಗೆ ಹೇಳಕ್ಕೆ ಬೇಜಾರಾಗ್ತದೆ. ಅಂತಹ ನೀರಲ್ಲಿ ಐಸನ್ನು ರೆಡಿ ಮಾಡ್ತಾರೆ, ತಯಾರು ಮಾಡ್ತಾರೆ. ಈ ಐಸನ್ನು ತಿಂದ ಮಕ್ಕಳ ಗತಿ ಏನಾಗಬೇಕು, ಅವ್ರ ಆರೋಗ್ಯ ಏನಾಗಬೇಕು? ಇವ್ರು ದುಡ್ಡು ಮಾಡೋಕ್ಕೋಸ್ಕರ ಮಕ್ಕಳಿಗೆ ಐಸ್ ಕ್ಯಾಂಡಿನ ಕೊಳಚೆ ನೀರು, ಕೆಮಿಕಲ್ ನೀರಲ್ಲಿ ಕೆಮಿಕಲ್ ಬಳಸಿ ಐಸ್ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾರಲ್ಲ. ಇವ್ರಿಗೆ ಮಾನ ಮರದಿ ಇದೆಯಾ? ಇವ್ರ ಮನೇಲೂ ಮಕ್ಳಿದಾರ ತಾನೇ. ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಐಸ್ನ ಯಾರು ತುಂಬಾ ಇಷ್ಟಪಡ್ತಾರೆ? ಮಕ್ಕಳು ಇಷ್ಟಪಡೋದು. ಮಕ್ಕಳು ದೇವ್ರ ಸಮಾನ ಅಂತಾರೆ. ಇವ್ರಿಗೆ ನಾಚಿಕೆ ಮಾನ ಮರ್ದಿ ಏನಿಲ್ಲ ಕಣ್ರಿ. ಇವ್ರಿಗೆ ದುಡ್ಡು ಮಾಡಬೇಕು, ಏನೇ ಆಗ್ಲಿ ದುಡ್ಡು ಮಾಡಬೇಕು. ಆ ಐಸ್ ಕ್ಯಾಂಡಿ ಫ್ಯಾಕ್ಟ್ರಿಲಿ ದುಡ್ಡು ಮಾಡಕ್ ಹೊರಟವಲ್ರಿ ಸಮೀವುಲ್ಲನ್ಗೆ ನಾಚಿಕೆ ಆಗ್ಬೇಕು. ಸಮೀವುಲ್ಲಾ ಅನ್ನೋನು ಸಮೀವುಲ್ಲಂದು ಇದು ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿಲಿ ನಮ್ಮ TH ಅವ್ರನ್ನ ರೈಡ್ ಮಾಡಿದ್ದಾರೆ. ನೀವು ನೋಡ್ಬೇಕು, ನಾನು ವಿಸಲ್ಸ್ ತೋರಿಸ್ತೀನಿ. ಆ ವಿಸಲ್ಸ್ ಅಲ್ಲಿ ನಿಮ್ಗೆ ಗೊತ್ತದೆ ಎಂತೆಂತ ಅವ್ರಂತ. ಆಮೇಲೆ ದೊಡ್ಡ ವಿಚಾರ, ಪರವಾನಗಿನೂ ಸಹ ಇಲ್ಲ ಸರ್. ಒಂದು ಅಂಗಡಿ ಓಪನ್ ಮಾಡ್ಬೇಕು, ಒಂದು ಫ್ಯಾಕ್ಟ್ರಿ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಒಂದು ಪರ್ಮಿಷನ್ ಬೇಕು ಅಲ್ವಾ? ಇವ್ರು ಪರ್ಮಿಷನ್ ತಗೊಂಡಾಗಿ ಅಕ್ರಮವಾಗಿ ಫ್ಯಾಕ್ಟ್ರಿ ನಡೆಸ್ತಾ ಇದಾರೆ, ಐಸ್ ಕ್ಯಾಂಡಿ ಫ್ಯಾಕ್ಟ್ರಿ. ರೀ ನಾಚಿಕೆ ಆಗ್ಬೇಕಂಡ್ರಿ. ನೀವು ದುಡ್ಡು ಮಾಡ್ರಿ, ನಾನು ಮಾಡ್ಬೇಡ್ರಿ ಅಂತ ಹೇಳಲ್ಲ. ಏನು ಐಸ್ ಕ್ಯಾಂಡಿ ಐಸ್ ವಿಚಾರದಲ್ಲ. ನಾಚಿಕೆ ಆಗ್ಬೇಕು ಸಮೀವುಲ್ಲಾ ಅವರೇ. ನೀವು ಒಳ್ಳೆ ಕ್ವಾಲಿಟಿ ಕೊಟ್ಟು ದುಡ್ಡು ಮಾಡ್ರಿ, ನಿಮಗೆ ಜನ ಮೆಚ್ತಾರೆ, ಸೊಸೈಟಿ ಮೆಚ್ತದೆ, ತಾಲೂಕು ಒಳ್ಳೆ ಹೆಸರು ಬರ್ತದೆ. ಇದು ಯಾವ್ದ್ರಿ ರೇ? ಕೊಳಚೆ ನೀರು, ಪಾಚಿ ಕಟ್ಟಿರೋದೆಲ್ಲ ಮಡಿಕೊಂಡು ನೀವು ಐಸ್ ತಯಾರು ಮಾಡ್ಕೊಂಡು ಮಕ್ಳಿಗೆ ತಿನ್ಸಕ್ ಹೊರಟಿದ್ದೀರಾ. ಅದ್ರಲ್ಲಿ ದುಡ್ಡು ಮಾಡ್ಬೇಕಂತ ಹೊರಟಿದ್ದಲ್ರಿ. ನಿಮ್ಮಂತರ ನೀಚರು ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ರೀ. ನಾನು ಹೇಳೋದೇನ್ ಗೊತ್ತಾ, ಜನಗಳು ನೋಡ್ಬೇಕು. ಅಕ್ಕಪಕ್ಕ ಇರೋರು ಜನರು ಒಂದ್ಸಲಿ ನೋಡ್ಬೇಕಂಡ್ರಿ. ನಿಮ್ಗೆ ರೈಟ್ಸ್ ಇದೆ. ಯಾಕಂದ್ರೆ ನಿಮ್ ಮಕ್ಳು ತಿನ್ಬೋದು, ನೀವು ತಿನ್ಬೋದು, ನಿಮ್ಗೂ ಅನಾರೋಗ್ಯ ಆಗ್ಬೋದು, ನಿಮ್ಗೂ ಆರೋಗ್ಯ ಕೆಡಬಹುದು. ಯಾರು ಹೊಣೆ? ನೀವು ಅಕ್ಕಪಕ್ಕ ಇರೋರು ನೋಡ್ಬೇಕು, ಈ ಫ್ಯಾಕ್ಟ್ರಿಲಿ ಏನಾಗ್ತೈತೆ, ಕಟಾವ್ ಮಾಡ್ತಾರೆ ಇಲ್ವಾ ಅಂತ ನೀವು ನೋಡ್ಬೇಕು. ನಿಮಗೇನೋ ಡೌಟ್ ಇದೆ, ಟೇಷನ್ ಐತೆ, ಆ ಇಲಾಖೆಗಳವ್ರೆ ಕಂಪ್ಲೇಂಟ್ ಕೊಡ್ಬೇಕು. ಜನಗಳು, ಸಾರ್ವಜನಿಕರು ಎಚ್ಚೆತ್ಕೊಂಡ್ರೆ ಈ ತರದವು ಖಂಡಿತವಾಗಿ ಸ್ಟಾಪ್ ಆಗ್ತವೆ. ಸಾರ್ವಜನಿಕರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಂಥ ಫ್ಯಾಕ್ಟ್ರಿಗಳು ಸ್ಟಾಪ್ ಆಗಲ್ಲ, ಇನ್ನ ಬೆಳಿತಾನೆ ಇರ್ತವೆ. ಇವ್ರಿಗೇನು ಯಾರೋ ಬರ್ತಾರೆ, ಏನೋ ಒಂಚೂರು ಕೊಟ್ಬಿಡೋಣ ಬಿಡು, ನಮ್ಗೆ ಕೇಳೋರು ಯಾರು ಅಂದ್ಬಿಟ್ಟು ಫ್ಯಾಕ್ಟ್ರಿಗಳು ನಡೆಸ್ಕೊಂಡು ಹೋಗ್ತಾರೆ. ಹಿಂಗ ಆಗ್ಬಾರ್ದು. ದಯವಿಟ್ಟು ಸಾರ್ವಜನಿಕ ಎಚ್ಚೆತ್ಕೊಳ್ಬೇಕು. ಅಕ್ಕಪಕ್ಕದಲ್ಲಿ ಈ ತರ ಇದ್ದಾಗ ಗಮನ ಹರಿಸ್ಬೇಕು, ಚೆಕ್ ಮಾಡಬೇಕು. ಇಲ್ಲ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಮೇಲಧಿಕಾರಿಗೆ ದೂರು ಕೊಟ್ಬಿಟ್ಟು ನೀವು ಅಂತ ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡಬೇಕು. ನೆನ್ನೆ ನಮ್ಮ ನೆಲಮಂಗಲ TH ಅವರು ಹೋಗಿದ್ದಾರೆ, ನಾಗೇಶ್ ಮತ್ತು TH ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂತ ಅಧಿಕಾರಿಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವರು ದೂರದ್ದು ಹಾಕಿಸ್ಕೊಂಡು ಹೋಗಿ ಅದನ್ನ ರೈಡ್ ಮಾಡಿದ್ದಾರೆ. ರೈಡ್ ಮಾಡಿ ಅವ್ರು ನೋಡಿ ಶಾಕ್ ಕಂಡ್ರಿ. ಶಾಕ್ ಅಂದ್ರೆ ಅವ್ರು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಿದ್ರೆ. ಯಾಕಂದ್ರೆ ಪಾಚಿ ಕಟ್ಕೊಂಡಿರೋದು, ಕೆಮಿಕಲ್ ಯೂಸ್ ಮಾಡ್ತಾ ಇರೋದು, ಕಲರ್ ಆಗ್ತಾ ಇರೋದು ಎಲ್ಲ ನೋಡಿ ಅವರೇ ಶಾಕ್ ಆಗ್ಬಿಟ್ಟು ಎಲ್ಲ ಚೆಕ್ ಮಾಡಿ ಅದನ್ನ ವಾರ್ನಿಂಗ್. ಇಂಥ ಅಧಿಕಾರಿಗಳು ನಾವು ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ಕೆಲವು ಅಧಿಕಾರಿಗಳು ಹೋಗಲ್ಲ, ಭಯ ಪಡ್ತಾರೆ, ಅಲ್ಲ ಏನೋ ಒಂದು ವಿಚಾರಕ್ಕೆ ಕಮಿಟ್ ಆಗ್ಬಿಡ್ತಾರೆ. ಬಟ್ ಇವರು ನಾಗೇಶ್ ಮತ್ತೆ ಅವ್ರ ಟೀಮ್ ಹೋಗ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಜನಗಳಿಗೆ, ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ದಾರೆ. ನಾನು ಹೇಳೋದಷ್ಟೇ, ಈ ತರದ್ ಒಂದು ಅಂಗಡಿಗಳಲ್ಲ, ಸುಮಾರು ಅಂಗಡಿಗಳು ನೆಲಮಂಗಲ ತಾಲೂಕಲ್ಲಿ ಇದಾವೆ, ಸುಮಾರು ಫ್ಯಾಕ್ಟ್ರಿಗಳು ಅವರೇ. ದಯಮಾಡಿ TH ಅವರು ಅವರೇ ಜವಾಬ್ದಾರಿ ತಗೊಂಡು ಎಲ್ಲ ಪರ್ಮಿಷನ್ ಕೊಟ್ಟಿದ್ರೋ ಕೊಟ್ಟಿಲ್ವೋ ಅಂತ ನೀವೇ ಚೆಕ್ ಮಾಡಬೇಕು. ದೂರುಗಳ ಮೇಲೆ ಹೋಗ್ಬೇಡ್ರಿ, ದೂರನ ಆಧರಿಸ್ಬೇಡ್ರಿ. ನೀವೇ ಸ್ವಯಂ ಪ್ರೇರಿತವಾಗಿ ಹೋಗಿ ಚೆಕ್ ಮಾಡಿ ಅಂತ ಫ್ಯಾಕ್ಟ್ರಿಗಳಿಗೆ ಸೀಸ್ ಮಾಡಿ. ಯಾಕಂದ್ರೆ ಒಂದ್ಸಲಿ ಆರೋಗ್ಯ ಕೆಟ್ಟು ಅಂದ್ರೆ ಮುಗೀತು, ಅದನ್ನ ರಿಕವರ್ ಆಗೋ ತುಂಬಾ ಕಷ್ಟ ಆಗೈತೆ. ಈಗಿನ ಜನರೇಷನ್ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ದಯಮಾಡಿ ನಾನು TH ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಯಾವ ದೂರುಗೋಸ್ಕರ ಕಾಯ್ಬೇಡ್ರಿ. ದಯಮಾಡಿ ನೀವೇ ಸೆಲ್ಫ್ ಹೋಗಿ ಇಂಥ ಕಾರ್ಖಾನೆಗಳಿಗೆ ರೈಡ್ ಮಾಡಿ, ಇಂಥ ಕಾರ್ಖಾನೆ ಪರ್ಮಿಷನ್ ಇಲ್ಲ, ಕೆಮಿಕಲ್ ಯೂಸ್ ಮಾಡ್ತಾರೆ, ಕಲರ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಅಂತ ರೈಡ್ ಮಾಡಿ ಅಂತ ಲೈಸೆನ್ಸ್ ಕೊಡ್ಬೇಡ್ರಿ. ನಾನು ಹೇಳೋದು ಕೊನೆಯದು ಒಂದೇ, ಈ ಸಮೀವುಲ್ಲಾ ಅನ್ನೋರಿಗೆ ತಕ್ಕ ಪಾಠವನ್ನು TH ಅವ್ರು ಕಳಿಸ್ಬೇಕು. ಇವ್ರು ಮತ್ತೆ ಈ ತರದ ಕೆಲಸ ಮಾಡಬಾರ್ದು. ಆಮೇಲೆ ಈ ತರ ಫ್ಯಾಕ್ಟ್ರಿಗಳನ್ನ ಇವ್ರು ನಡೆಸಬಾರ್ದು. ಮಕ್ಕಳ ಜೀವನ ಜೊತೆ, ಸಾರ್ವಜನಿಕರ ಜೀವನ ಜೊತೆ ಸಮೀವುಲ್ಲಾ ಅವರು ಚೆಲ್ಲಾಟ ಆಡೋದನ್ನ ನಿಲ್ಲಿಸ್ಬೇಕು. ಇದ್ರಲ್ಲಿ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಕ್ವಾಲಿಟಿ ಕೊಡಿ, ಒಳ್ಳೆ ಲೈಸೆನ್ಸ್ ತಗೊಂಡು ಒಳ್ಳೆ ಮೆಟೀರಿಯಲ್ ರೆಡಿ ಮಾಡಿ, ತಾನಾಗಿ ಹೆಸರಾಗ್ತದೆ. ಇವ್ರು ಸಮೀವುಲ್ಲಾ ನನಗೆ ಇಷ್ಟೇ ಹೇಳೋ ಬರೋದು. ಯಾಕಂದ್ರೆ ಲೈಸೆನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಕೆಲಸ ಮಾಡ್ಬೇಕಂದ್ರೆ ಲೈಸೆನ್ಸ್ ತಗೊಬೇಕಾಯ್ತು, ಫ್ಯಾಕ್ಟ್ರಿ ನಡೆಸ್ಬೇಕಂದ್ರೆ ಲೈಸೆನ್ಸ್ ತಗೊಬೇಕಾಯ್ತು. ನೀವು ಲೈಸೆನ್ಸ್ ತಗೊಂಡೋಗಿ ಅಕ್ರಮ ಮಾಡ್ತಾ ಇರೋದು ದೊಡ್ಡ ತಪ್ಪು. ಇದನ್ನ ನೀವು ತಪ್ಪು ಅರ್ಥ ಮಾಡ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಸರಿ ಹೋಗ್ತೀರಾ ಅಂತ ಭಾವಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.